ಆದೇಶ ಓದ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಆದೇಶ ಓದ್ತಾ ಇರುವಂತ ಈಗ ಕಾರ್ಯಕ್ರಮದಿಂದ ಹೊರಟಿದ್ದಾರೆ. ಓಕೆ, ಸಿಎಂ ನಿರ್ಗಮನ ಕಾರ್ಯಕ್ರಮದಿಂದ ಹೊರಟಿದ್ದಾರೆ ಸಿಎಂ. ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ ಹೈಕೋರ್ಟ್. ಮುಖ್ಯಮಂತ್ರಿಗಳಿಗೆ ದೊಡ್ಡ ಹೊಡೆತ, ದೊಡ್ಡ ಶಾಕ್, ಹಿನ್ನಡೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ, ದೂರುದಾರರಿಗೆ ಮುನ್ನಡೆ. ಈಗ ನಿರ್ಧಾರ ಆಗತ್ತೆ ಏನು ಮಾಡಬೇಕು ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯ ಈಗ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರುತ್ತಾ? ಸಿದ್ದರಾಮಯ್ಯ ಅರ್ಜಿ ವಜಾ. ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್. ದೂರುದಾರರಿಗೆ ದೊಡ್ಡ ಗೆಲುವು, ವಿಪಕ್ಷಗಳಿಗೆ ದೊಡ್ಡ ಗೆಲುವು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆ, ಸಿಎಂಗೆ ಬಿಗ್ ಶಾಕ್. ಮುಖ್ಯಮಂತ್ರಿಗಳಿಗೆ ಸೋಲು. ಇದೀಗ ಪ್ರೋಸೆಸ್ ಮತ್ತೆ ಶುರುವಾಗಬೇಕು. ದೂರುದಾರರು ಕೆಳಗಿನ ಕೋರ್ಟ್ನಲ್ಲಿ ದಾವೆ ಹೂಡಬೇಕು. ಆ ನಂತರ ಎಫ್ಐಆರ್ ದಾಖಲು ಮಾಡಬೇಕಾಗುತ್ತದೆ. ಈಗ ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತೇಳಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದ ಕೋರ್ಟ್. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹಿನ್ನಡೆ. ಪ್ರಾಸಿಕ್ಯೂಷನ್ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್. ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅಂತ ಹೊರಬಿತ್ತು ಹೈಕೋರ್ಟ್ ಮುಡಾ ಜಡ್ಜ್ಮೆಂಟ್. ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ಬರುತ್ತಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿ, ಸಿದ್ದರಾಮಯ್ಯ ಪಾಲಿನ ಅತಿ ಕೆಟ್ಟ ಸುದ್ದಿ. 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರಿಗೆ ಬಂದಪ್ಪಳಿಸಿದ ಅತಿ ಕೆಟ್ಟ ಸುದ್ದಿ ಇದು. ಸಿದ್ದರಾಮಯ್ಯ ಕುರ್ಚಿಗೆ ಬಂತು ಕುತ್ತು. ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿ ಇದು. ಪ್ರಾಸಿಕ್ಯೂಷನ್ ಆದೇಶ ಎತ್ತಿ ಹಿಡಿದ ಕೋರ್ಟ್. ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ದೂರುದಾರರು ವಾದ ಮಾಡಿದ್ರು, ಜಮೀನು ಮಾಲೀಕನೇ ಅಲ್ಲದ ವ್ಯಕ್ತಿಯಿಂದ ಭೂಮಿ ಖರೀದಿಯಾಗಿತ್ತು. ಸೈಟ್ಗಳಾಗಿ ಹಂಚಿಕೆಯಾದ ಭೂಮಿ, ಅದನ್ನು ಬಾಮೈದ ಖರೀದಿ ಮಾಡಿದ್ರು. ಡಿನೋಟಿಫಿಕೇಶನ್ ಮತ್ತು ಸೈಟ್ ಖರೀದಿ ಮತ್ತು ಭೂ ಪರಿವರ್ತನೆ ವೇಳೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಡಿನೋಟಿಫಿಕೇಶನ್, ಸೈಟ್ ಖರೀದಿ, ಭೂ ಪರಿವರ್ತನೆ ವೇಳೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ಈ 50-50 ಅನುಪಾತ ಬಂದಿದ್ದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ. ಸೈಟ್ಗಳಾಗಿ ಹಂಚಿಕೆಯಾದ ಭೂಮಿಯನ್ನು ಬಾಮೈದ ಖರೀದಿ ಮಾಡಿದ್ರು. ಸೈಟ್ಗಳಾದ ಭೂಮಿಯನ್ನು ಡಿಸಿ ಪರಿಶೀಲನೆ ಮಾಡಿ ಪರಿವರ್ತನೆ ಅಂತ ದಾಖಲೆ ಸೃಷ್ಟಿ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಅಧಿಕಾರ ದುರುಪಯೋಗ ಅನ್ನುವಂಥ ಆರೋಪ ದೂರುದಾರರದ್ದು. ಇದೀಗ ಸಿಎಂಗೆ ಕಾನೂನು ಪ್ರಕಾರ ರಾಜೀನಾಮೆ ನೀಡದೆ ಕೂಡ ತನಿಖೆ ಎದುರಿಸಬಹುದು, ಸಾಧ್ಯತೆ ಇದೆ. ಈಗ ಈ ಕೇಸ್ ಸಿಬಿಐಗೆ ಹೋಗತ್ತಾ? ಈ ಕೇಸ್ ಸಿಬಿಐಗೆ ಹೋಗತ್ತಾ? ಸಿಬಿಐಗೆ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ. ದೂರುದಾರರು ಈಗ ರಿಟ್ ಪಿಟಿಷನ್ ಸಲ್ಲಿಸಬೇಕು ಹೈಕೋರ್ಟ್ಗೆ.
ಗಟ್ಟಿಯಾಗಿದೆ ಅನ್ನೋದು ಇದರಿಂದ ಖಾತ್ರಿ ಆಗುತ್ತೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದು ಕೂಡ ಇದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಸಾಂದರ್ಭಿಕವಾಗಿ ತತ್ತಣ ಕ್ಷಣಕ್ಕೆ ಅವರಿಗೆ ಒಳ್ಳೆಯದನ್ನು ಆಗಿರಬಹುದು ಅಷ್ಟೇ. ಆದರೆ ದೀರ್ಘಕಾಲದಲ್ಲಿ ಕಾನೂನನ್ನು ಮುರಿಯುವವರು, ಕಾನೂನನ್ನು ವಿರೋಧಿಸುವವರು ಅವರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಖಾತ್ರಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ಕೋರ್ಟಿನ ಆದೇಶ ಎತ್ತಿ ಹಿಡಿದಿದೆ. ಮತ್ತು ಮುಖ್ಯಮಂತ್ರಿಗಳ ಕುಟುಂಬವೇ ಒಂದು ಈ ಅವ್ಯವಹಾರದಲ್ಲಿ ತೊಡಗಿದಾಗ ಮತ್ತು ಅವರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನಡೆದ ನಡವಳಿಕೆಗಳು ಮತ್ತು ಅವರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮೈಸೂರಿನ ಮೂಡಾದಿಂದ ಅವರು ತನ್ನ ಜಮೀನೇ ಅಲ್ಲದ, ತನ್ನ ಭೂಮಿಯೇ ಅಲ್ಲದಕ್ಕೆ ಪರಿಹಾರ ಕೇಳಿದ್ದು ತಪ್ಪು ಅಂತಕ್ಕಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರದ ಜನರಿಗೆ ಗೊತ್ತಿತ್ತು. ಇದನ್ನು ನಾವು ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರಿನವರೆಗೆ ದೊಡ್ಡ ಹೋರಾಟವನ್ನು ಮಾಡಿ ಪಾದಯಾತ್ರೆ ಮಾಡಿ ಜನರ ಗಮನವನ್ನು ನಾವು ಸೆಳೆದಿದ್ವಿ. ಆದರೂ ಕೂಡ ಅವರು ಅದಕ್ಕೆ ಗೌರವ ಕೊಟ್ಟಿರಲಿಲ್ಲ. ನಾವು ಅನಿವಾರ್ಯವಾಗಿ ನಾವು ಗವರ್ನರ್ ಅವರನ್ನು ಭೇಟಿಯಾಗಬೇಕಾಗಿತ್ತು, ಅವರನ್ನು ಪ್ರಾರ್ಥನೆ ಮಾಡಬೇಕಾಗಿತ್ತು. ಅವರು ಇದಕ್ಕೆ ಇವತ್ತು ಆದೇಶವನ್ನು ಏನು ಕೊಟ್ಟಿದ್ರು ಅದನ್ನು ಮಾನ್ಯ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಆ ಕಾರಣದಿಂದ ಇದರಿಂದ ಈಗ ಮುಖ್ಯಮಂತ್ರಿಗಳು ತಪ್ಪಿಸಿಕೊಳ್ಳಲಿಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷದ ಮತ್ತು ಮುಖ್ಯಮಂತ್ರಿಗಳ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಸಂಪೂರ್ಣವಾಗಿ ಇವತ್ತು ಜನರ ಮುಂದೆ ತೆರೆದುಕೊಂಡಿವೆ. ಇದಕ್ಕೆ ಅವರೀಗ ಇದನ್ನು ಗಮನಿಸಿರ್ತಾರೆ. ಈಗಾಗಲೇ ನಾನು ಒತ್ತಾಯ ಮಾಡ್ತೇನೆ, ತಕ್ಷಣ ರಾಜೀನಾಮೆ ಕೊಡಬೇಕು, ರೆಡಿ ಆಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅಲ್ಲ, ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತದೆ, ಕೋರ್ಟಿನ ಆದೇಶ, ಅದರ ಆದೇಶದ ಕಾಪಿ ಹೊರಗಡೆ ಬಂದ ಮೇಲೆ ಅದರಲ್ಲಿ ಏನು ಇದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ಮೇಲೆ ಈಗೇನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿತ್ತು ಗವರ್ನರ್ ಅವರು ಮುಂದಿನ ಕ್ರಮವನ್ನು ಜರುಗಿಸ್ತಾರೆ ಅಂತ ನಾನು ಅಂದ್ಕೊಂಡು. ಈಗ ಕೊಡಬಾರ್ದು ಅಂತಂತಂದರೆ ಅವ್ರು ಇನ್ನೊಬ್ಬ ಕೇಜ್ರಿವಾಲ್ ಆಗ್ತಾರೆ. ಕೊಟ್ಟರೆ ಮೌಲ್ಯಗಳನ್ನು ಎತ್ತಿ ಹಿಡಿದಂತಾಗತ್ತೆ. ಇಲ್ಲ, ಮೌಲ್ಯಗಳು ಎತ್ತಿ ಹಿಡಿಯೋದನ್ನ ರಾಜ್ಯದ ಮಾನ್ಯ ಸ್ನೇಹಮಯಿ ಕೃಷ್ಣ ಈಗ ಮಾತಾಡ್ತಾರೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ದೊಡ್ಡ ಹಿನ್ನಡೆ ಉಂಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಮಾನ್ಯ ನ್ಯಾಯಾಲಯ ನಮ್ಮ ಮತ್ತು ಅವ್ರ ವಾದನ ಆಲಿಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ರು. ಇವತ್ತು ಸಿದ್ದರಾಮಯ್ಯವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಿದ್ದಾರೆ. ಅಂದರೆ ನಮಗೆ ಜಯ ಸಿಕ್ಕಿದೆ, ಅಂದರೆ ನಮಗೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ. ಅವರು ಏನು ನಾವು ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಮತ್ತು ಮಾನ್ಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಿದ್ದರಿಂದ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ. ಹೀಗಾಗಿ ನಮ್ಮ ಹೋರಾಟಕ್ಕೆ ಒಂದು ಬಲ ಸಿಕ್ಕಂತಾಗಿದೆ. ಸೊ ನಾವು ಕಾನೂನು ಹೋರಾಟನ ಮುಂದುವರಿಸ್ತೀವಿ. ಸೊ ಏನು ನಾವು ಆರೋಪ ಮಾಡಿದ್ವಿ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಸೊ ನಾಳೆ ಆ ವಿಚಾರಣೆ ಕೂಡ ಇದೆ. ಸೊ ನಾಳೆ ಆಗ ನ್ಯಾಯಾಲಯ ಕೂಡ ನಮ್ಮ ಪರವಾಗಿ ಅಂದರೆ ತನಿಖೆಗೆ ಆದೇಶ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ. ಸರ್, ಏನು ಗ್ರೌಂಡ್ಸ್ ಮೇಲೆ ನಿಮ್ಮ ಲಾಯರ್ ಆರ್ಗ್ಯೂ ಮಾಡಿದ್ರು ಸರ್, ವಾದ ಮಾಡಿದ್ರು ಹೈಕೋರ್ಟ್, ಏನೇನು ಗ್ರೌಂಡ್ಸ್? ಸರ್, ಸಿದ್ದರಾಮಯ್ಯನವರು ತಮ್ಮ 3 ಅಧಿಕಾರದ ಅವಧಿಯಲ್ಲಿ ಅಂದರೆ ಮೊದಲನೇ ಬಾರಿಗೆ 98ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಭೂ ಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ನಡೀತು. ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ವಿ. ಸೊ 2ನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ 2004-2005 ಏನು ಉಪಮುಖ್ಯಮಂತ್ರಿ ಆಗಿದ್ದು, ಆ ಸಂದರ್ಭದಲ್ಲಿ
ಏನು ಮೂಡಾದಿಂದ ಬಡಾವಣೆ ರಚನೆಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪತ್ರ ನೋಂದಣಿ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರನ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದರು. ಅದ್ರ ಬಗ್ಗೆ ಮಾಡಿದ್ವಿ. ಮತ್ತು 2005ನೇ ಇಸ್ವಿಲಿ ಮೂಡ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ಯಕ್ರಾಂತ ಆದೇಶ ಮಾಡಿರೋಂಥದ್ದು ಕೂಡ ಗಮನಕ್ಕೆ ತಂದಿದ್ವಿ. ಅದಾದ 3ನೇ ಹಂತದಲ್ಲಿ ಅಂದರೆ 2013ನೇ ಇಸ್ವಿಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2014ನೇ ಇಸ್ವಿಲಿ ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿ ದಾಖಲೆಗಳಿಗಿಂತ ಯಾವುದು ದೊಡ್ಡದಲ್ಲ. ಹಾಗಾಗಿ ದಾಖಲೆಗಳು ಎಲ್ಲವೂ ಅವತ್ತಿಂದನೂ ಹೇಳ್ತಾ ಇದ್ವಿ, ಇದಕ್ಕೆ ತೀರ್ಪು ನಮ್ಮ ಪರವಾಗಿ ಬರುತ್ತೆ, ಯಾಕಂದರೆ ದಾಖಲೆಗಳು ಮಾತಾಡ್ತಿದೆ ಅಂತ. ಹಾಗಾಗಿ ಈ ಸಲನೂ ದಾಖಲೆಗಳ ಆಧಾರದ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಇದೊಂದು ಏನು ಇತಿಹಾಸ ಪುಟಗಳಲ್ಲಿ ಬರೆದಿಡಬೇಕಾದಂಥ ನ್ಯಾಯಾಧೀಶರ ಹೇಳಿಕೆ ಅಂತ ನಾನಾದರೂ ಅನ್ಕೋತೀನಿ. ಆ ರೀತಿಯಲ್ಲಿ ಕೋರ್ಟ್ ಮಾಡ್ತಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಗೊತ್ತಿತ್ತು ನಮಗೆ, ಎಲ್ಲ ಹಂತದಲ್ಲೂ ಇವರನ್ನು ದಿಕ್ತಪ್ಪಿಸ್ತಾ ಇದ್ದಿದ್ದು ಇವರ ಜೊತೆಯ ಹಿತಶತ್ರುಗಳು. ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಎಷ್ಟಿದೆ ಅನ್ನೋದಕ್ಕಿಂತ ಇವರ ಸಹವರ್ತಿಗಳು, ಇವರ ಜೊತೆಯಲ್ಲಿರುವಂಥ ಸುತ್ತಮುತ್ತಲಿನ, ಅದರಲ್ಲೂ ಭೈರತಿ ಸುರೇಶ್ ಅಂತ ನಗರಾಭಿವೃದ್ಧಿ ಇಲಾಖೆ ಸಚಿವ ಇವರನ್ನು ದಿಕ್ತಪ್ಪಿಸಿದ್ರು ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಅಷ್ಟೇನಾ? ಅಲ್ಲ, ಪ್ರಾರಂಭಿಕ ಹಂತ ಒಂದು ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ಭ್ರಷ್ಟಾಚಾರಕ್ಕೆ ನಾವೆಲ್ಲೂ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಬರುವಂಥ ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಅವ್ರ ಹತ್ರ ಇರೋ ದಾರಿ ಒಂದನೇ, ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟ ಮೇಲೆ ಬಹುತೇಕ ರಾಜೀನಾಮೆಯನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಪಡೆಯುತ್ತೆ. ಅಲ್ಲ, ರಾಜೀನಾಮೆ ಕೊಡದೇ ಇದ್ರೆ ಏನು ಇದಕ್ಕೆ ನೆಕ್ಸ್ಟ್ ಮುಂದಿನ ತನಿಖೆ ಶುರು ಆಗುತ್ತೆ. ಒಬ್ಬ ತನಿಖಾ ಇಲಾಖೆ ಮುಖ್ಯಸ್ಥರಾಗೇನೆ ಇಂಟೆಲಿಜೆನ್ಸ್ ಅವ್ರ ಕೈಯಲ್ಲೇ ಇಟ್ಕೊಂಡು ಅವರೇಗೆ ಅಧಿಕಾರದಲ್ಲಿ ಮುಂದುವರಿತಾರೆ. ಹಾಗಾಗಿ ಕಾಂಗ್ರೆಸ್ಸು ನನಗನ್ಸುತ್ತೆ ರಾಷ್ಟ್ರೀಯ ಪಕ್ಷ ರಾಜೀನಾಮೆ ಪಡೆಯುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನಂತೂ ಹೊಂದಿದ್ದೀನಿ. ನೋಡೋಣ, ಇವತ್ತು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಕೇಂದ್ರದ ಎಲ್ಲ